ಶ್ರೀಗುರುಭ್ಯೋ ನಮಃ. ನರಸಿಂಹೋ ಚಿರಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಲಕ್ಷ್ಮೀಪದೇ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಪ್ರಮೇಯ ಪರಿಚ್ಛೇದದಲ್ಲಿ ಭಾವ ಪದಾರ್ಥದ ನಿರೂಪಣೆ ಆಯಿತು. ಅಭಾವ ತ್ರಿವಿಧ, ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವಶ್ಚ ಅಂತ ಹೇಳಿದರು. ಅಭಾವ ತ್ರಿವಿಧ ಆಯ್ತಲ್ವಾ. ಪ್ರಾಮಾಣಿಕ ಪ್ರತಿಯೋಗಿಕತ್ವಾತ್ ಪ್ರಾಗಭಾವ ಪ್ರಧ್ವಂಸಾಭಾವಯೋ ಅಪ್ರಾಮಾಣಿಕ ಪ್ರತಿಯೋಗಿಕ ಅತ್ಯಂತಾಭಾವ ಅಪೇಕ್ಷೆಯ ಪ್ರಥಮಂ ಉದ್ದೇಶ. ಇಲ್ಲಿ ಅಭಾವವನ್ನು ಹೇಳುವಾಗ ಮೊದಲು ಯಾಕೆ ಪ್ರಾಗಭಾವವನ್ನು ಹೇಳಿದ್ರು, ತದನಂತರ ಪ್ರಧ್ವಂಸ, ಆಮೇಲೆ ಅತ್ಯಂತ ಅಭಾವ ಅಂತ ಮೂರು ಅಭಾವ. ಮೊದಲು ಯಾಕೆ ಪ್ರಾಗಭಾವವನ್ನು ಹೇಳಿದ್ರು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಧ್ವಂಸ ಅಭಾವಗಳು ಅದೇನಾಗಿದೆ, ಪ್ರಾಗಭಾವ ಮತ್ತು ಪ್ರಧ್ವಂಸಾಭಾವ ಅದು ಪ್ರಾಮಾಣಿಕ ಪ್ರತಿಯೋಗಿ ಆದ್ದರಿಂದ ಅಂದ್ರೆ, ಮತ್ತು ಅತ್ಯಂತ ಅಭಾವವು ಅಪ್ರಾಮಾಣಿಕ ಪ್ರತಿಯೋಗಿ. ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವವನ್ನು ಹೇಳ್ತೀವೋ ಅದನ್ನ ಪ್ರತಿಯೋಗಿ ಅಂತೀವಿ. ಈ ಪ್ರಾಮಾಣಿಕ ಪ್ರತಿಯೋಗಿ ಅಂದ್ರೆ ಪ್ರಮಾಣ ಸಿದ್ಧವಾದ ವಿಚಾರಗಳ ಪ್ರತಿಯೋಗಿ ಅಂತ ಅರ್ಥ. ಈಗ ನೋಡಿ, ಪ್ರಾಗಭಾವ ಅಂದ್ರೆ ಒಂದು ಘಟ ಅದು ಹುಟ್ಲಿಕ್ಕೆ ಮುಂಚೆ ಇರೋದು ಪ್ರಾಗಭಾವ. ಹಾಗೆ ಅಂತ ಘಟ ಹುಟ್ಟಿತು ಅಂತ ನಮಗೆ ಏನ್ ಗೊತ್ತಾಯ್ತು, ಯಾವ ಪ್ರಮಾಣದಿಂದ ಗೊತ್ತಾಯ್ತು? ಪ್ರತ್ಯಕ್ಷದಿಂದ ಗೊತ್ತಾಯ್ತು, ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಯ್ತು. ಸೊ ಅದರಿಂದ ಅದು ಹುಟ್ಟಿದ ಮೇಲೆ ಅದು ಇಲ್ಲ ಅಂತ ಆಯ್ತು. ಆ ಮೊದಲು ಪ್ರಾಗಭಾವ ಇತ್ತು ಅಂತ ನಮಗೆ ಜ್ಞಾನ ಬರುತ್ತದೆ. ಪ್ರಮಾಣದಿಂದ ಘಟ ಹುಟ್ಟಿತು ಅಂತ ನಮಗ್ ಕಾಣಿಸ್ತದೆ, ಘಟ ಇದೆ ಅಂತ ಕಾಣಿಸ್ತದೆ. ಆ ಘಟ ಇದೆ ಅಂದ್ರೆ ಅದು ಘಟ ಹುಟ್ಟಿದೆ, ಒಂದ್ ಟೈಮಲ್ಲಿ ಹುಟ್ಟಿದೆ ಅಂತ ಅರ್ಥ. ಅದಕ್ಕೆ ಮುಂಚೆ ಇದ್ದ ಅಭಾವವನ್ನ ಪ್ರಾಗಭಾವ. ಸೊ ಅದನ್ನ ಪ್ರಾಮಾಣಿಕ ಪ್ರತಿಯೋಗಿಕತ್ವ ಅಂತ ಕರಿತೀವಿ. ಪ್ರತಿಯೋಗಿ ಅಂದ್ರೆ ಅರ್ಥ ಆಗ್ತದಲ್ವಾ, ಯಾವುದರ ಅಭಾವವನ್ನು ಹೇಳ್ತೀವಿ ಅದು ಪ್ರತಿಯೋಗಿ ಅಂತ. ಟೆಕ್ನಿಕಲ್ ಟರ್ಮ್ ಅದು ಸ್ವಲ್ಪ. ಸೊ ಅದರಿಂದ ಈ ಪ್ರಾಗಭಾವ ಮತ್ತು ಅದೇ ತರ ಪ್ರಧ್ವಂಸವೂ ಅಷ್ಟೇ, ಎರಡೂ ಕೂಡ ಪ್ರಮಾಣದಿಂದ, ಅದು ಕೂಡ ಪ್ರಮಾಣದಿಂದಲೇ ನಮಗೆ ತಿಳಿದು ಬರ್ತಾ ಇದೆ. ಸೊ ಅದರಿಂದ ಅದು ಪ್ರಾಮಾಣಿಕ ಪ್ರತಿಯೋಗಿ ಆದ್ದರಿಂದ. ಮತ್ತು ಅತ್ಯಂತ ಅಭಾವ, ಅತ್ಯಂತ ಅಭಾವ ಅಂದ್ರೆ ಇದು ಮೊಲದ ಕೊಂಬು, ಅದು ಯಾವ್ದಾ ಪ್ರಮಾಣಕ್ಕೆ ಸಿಗೋದಿಲ್ಲ. ಅದರಿಂದ ನೋಡಿ, ಪ್ರಮಾಣಕ್ಕೆ ಮೊದಲು ಫಸ್ಟ್ ಪ್ರಯಾರಿಟಿ. ಅದರಿಂದ ಪ್ರಾಗಭಾವ ಪ್ರಧ್ವಂಸಾಭಾವವನ್ನು ಮೊದಲು ಹೇಳಿ, ಅದು ಅಪ್ರಾಮಾಣಿಕ, ಅದು ಅತ್ಯಂತ ಅಭಾವ ಹಾಗೆ ಅಂತ ಅಪ್ರಾಮಾಣಿಕ ಪ್ರತಿಯೋಗಿ. ಆದ್ದರಿಂದ ಅದನ್ನ ಅನಂತರ ಹೇಳೋದ್ರು ಹಾಗೆ ಅಂತ. ಅದರಿಂದ ಪ್ರಾಗಭಾವ ಪ್ರಧ್ವಂಸಾಭಾವ ಮೊದಲು ಹೇಳಿದ್ರು ಅಂತ ಒಟ್ಟು. ಅದರಲ್ಲೂ ಕೂಡ ಆಯ್ತು, ಪ್ರಾಗಭಾವ ಪ್ರಧ್ವಂಸಾಭಾವ ಮೊದಲು ಬರ್ತದೆ, ಆಮೇಲೆ ಅತ್ಯಂತ ಅಭಾವ ಬರುತ್ತದೆ ಹಾಗೆ. ಪ್ರಾಗಭಾವ ಪ್ರಧ್ವಂಸಾಭಾವದಲ್ಲಿ ಅದೆರಡು ಕೂಡ ಪ್ರಾಮಾಣಿಕ ಪ್ರತಿಯೋಗಿಕತ್ವ ಇದೆ. ಅದರಲ್ಲಿ ಪ್ರಾಗಭಾವವನ್ನು ಯಾಕೆ ಮೊದಲು ಹೇಳಬೇಕು, ಪ್ರಧ್ವಂಸಾಭಾವವನ್ನು ಮೊದಲು ಹೇಳಬಹುದಲ್ಲ ಹಾಗೆ ಅಂತ ಒಂದು. ಅದಕ್ಕೆ ಹೇಳ್ತಾ ಇದ್ದಾರೆ, ಇವುಗಳಲ್ಲಿಯೂ ಪ್ರಾಗಭಾವವು ಮೊದಲೇ ಇರುವ ಅಭಾವ. ಮೊದಲು ಇರುವ ಅಭಾವ ಯಾವುದು? ಪ್ರಾಗಭಾವ. ಯಾಕೆ? ಮೊದಲು ಘಟ ಹುಟ್ಟಿತು ಅಂದ್ರೆ ಮೊದಲಿದ್ದ ಅಭಾವ ಯಾವುದು? ಪ್ರಾಗಭಾವ. ಅನಂತರ ಹುಟ್ಟಿದ ಅಭಾವ ಯಾವುದು? ಅದು ಘಟ ಧ್ವಂಸ ಆದ ಮೇಲೆ ಬರೋದು. ಅದರಿಂದ ಪ್ರಾಗಭಾವವನ್ನು ಮೊದಲು ಹೇಳಿ ಆಮೇಲೆ ಪ್ರಧ್ವಂಸ ಅಭಾವವನ್ನು ಹೇಳಿದ್ರು ಹಾಗೆ ವ್ಯತ್ಯಾಸ. ನೋಡಿ, ತತ್ರ ಬರಿತಾರೆ ನೋಡಿ, ತತ್ರಾಪಿ ಪ್ರಾಗಭಾವಸ್ಯ ಪೂರ್ವಭಾವಿತ್ವಾತ್ ಪ್ರಧ್ವಂಸ ಅಪೇಕ್ಷೆಯ ಪ್ರಥಮಂ ಉದ್ದೇಶ. ಇನ್ನು ಪ್ರಾಗಭಾವ ಅಂದ್ರೆ ಏನು, ಅದರ ಲಕ್ಷಣ ಹೇಳ್ತಾರೆ. ವಿಭಾಗವನ್ನು ಹೇಳಿದ್ರು, ಈಗ ಲಕ್ಷಣ ಹೇಳ್ತಾರೆ.
ಯಹ ಅಭಾವಃ ಪ್ರತಿಯೋಗಿ ಕಾಲ ಅಪೇಕ್ಷೆಯ ಪ್ರಾಗೇವ ಅಸ್ತಿ ಸಹ ಪ್ರಾಗಭಾವಃ. ಯಾವ ಪ್ರತಿಯೋಗಿ ಒಂದು ಕಾಲದ ಅಪೇಕ್ಷೆಗಿಂತ ಮೊದಲೇ ಇತ್ತು, ಒಂದು ಪರ್ಟಿಕ್ಯುಲರ್ ಟೈಮ್ಗಿಂತ ಮೊದಲೇ ಇತ್ತು ಅಂತ ಅಭಾವವನ್ನ ಪ್ರಾಗಭಾವ ಅಂತ ಹೇಳ್ತೀವಿ. ಈಗ ನೋಡಿ, ಒಂದು ಘಟ ಹುಟ್ಟಿತ್ತು ಅಂದ್ರೆ ಅದು ಒಂದು ಕಾಲದಲ್ಲಿ ಹುಟ್ಟಿತ್ತು, ಒಂದು ಪರ್ಟಿಕ್ಯುಲರ್ ಡೇಟ್ ಅಂಡ್ ಟೈಮ್ ಅಲ್ಲಿ ಹುಟ್ಟಿತ್ತು. ಈಗ ಪ್ರತಿಯೋಗಿ ಅಂದ್ರೆ ಆ ಘಟದ ಅಭಾವ, ಆ ಘಟದ ಅಭಾವ ಆ ಡೇಟ್ ಅಂಡ್ ಟೈಮ್ಗೆ ಮೊದಲೇ ಇತ್ತು. ಆ ಘಟದ ಅಭಾವ ಯಾವಾಗಿತ್ತು? ಪರ್ಟಿಕ್ಯುಲರ್ ಟೈಮ್, ಘಟವಾದ ಟೈಮ್ಗೆ ಮೊದಲೇ ಇದ್ದದ್ದು. ನೋಡಿ, ಅದನ್ನೇ ಹೇಳಿ, ಪ್ರತಿಯೋಗಿ ಕಾಲಾಪೇಕ್ಷೆಯ ಪ್ರಾಗೇವ ಅಸ್ತಿ ಯಹ ಅಭಾವ. ಯಾವ ಅಭಾವ ಆ ಪ್ರತಿಯೋಗಿ ಕಾಲದ ಅಪೇಕ್ಷೆಯ ಮೊದಲೇ ಇತ್ತು, ಅದನ್ನ ಪ್ರಾಗಭಾವ ಅಂತ ಕರಿತೀವಿ. ಅಂದ್ರೆ ಏನರ್ಥ? ಘಟ ಹುಟ್ಲಿಕ್ಕೆ ಮುಂಚೆ ಆ ಕಾಲದಲ್ಲಿ ಯಾವುದರ ಅಭಾವ ಇತ್ತು ಅದನ್ನ ಪ್ರಾಗಭಾವ ಅಂತ ಕರಿತೀವಿ. ಇದರ ಮೇಲೆ ಧಲಕೃತ್ಯ ಮಾಡ್ತಾರೆ. ಇಲ್ಲಿ ಅಭಾವ ಅಂತ ಪದ ನೋಡಿ, ಎಷ್ಟು ಪದ ಇದೆ ನೋಡಿ. ಅಭಾವ ಪ್ರತಿಯೋಗಿ ಕಾಲ ಅಪೇಕ್ಷೆಯ ಪ್ರಾಗೇವ ಅಸ್ತಿ, ಹಾಗೆ ಅಂತ ಇದೆ. ಅದ್ರಲ್ಲಿ ಅಭಾವ ಅಂತ ಯಾಕೆ ಬೇಕು? ಅಭಾವ ಅಂತ ತೆಗೆದು ಬಿಟ್ಟು ಪ್ರತಿಯೋಗಿ ಕಾಲಾಪೇಕ್ಷೆಯ ಪ್ರಾಗೇವ ಅಸ್ತಿ ಹಾಗೆ ಅಂತ ಹೇಳಿದ್ರೆ, ಪ್ರತಿಯೋಗಿ ಕಾಲಾಪೇಕ್ಷೆಯ ಎಷ್ಟೋ ಪದಾರ್ಥಗಳು ಇದೆ. ವಸ್ತುಗಳೆಲ್ಲ ಇದೆ, ಇಲ್ಲ ಎಲ್ಲ ಬರುತ್ತೆ. ಅದರಿಂದ ಅಭಾವ ಎಂದು ಹೇಳದಿದ್ರೆ ಘಟದ ಸಾಮಗ್ರಿಗಳಾದ, ಅಂದ್ರೆ ಘಟವನ್ನ ಉಂಟು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದು? ಮಣ್ಣು, ಚಕ್ರ, ದಂಡ ಇತ್ಯಾದಿಗಳು ಘಟದ ಉತ್ಪತ್ತಿ ಮುನ್ನವೇ ಇರುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಪ್ರತಿಯೋಗಿಕ ಕಾಲಾಪೇಕ್ಷೆ ಅಂದ್ರೆ ಏನು? ಘಟ ಹುಟ್ಲಿಕ್ಕೆ ಮುಂಚೆ ಯಾವ್ಯಾವ್ದಿತ್ತೋ ಅದು ಹಾಗೆ. ಘಟದ ಹುಟ್ಲಿಕ್ಕೆ ಮುಂಚೆ ಯಾವ್ಯಾವ್ದಿತ್ತು? ಬರೀ ಅಭಾವ ಮಾತ್ರನ ಇತ್ತು? ಮಣ್ಣು, ಚಕ್ರ ಎಲ್ಲವೂ ಇತ್ತು. ಅದರಿಂದ ಅದರಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಅದರಿಂದ ಅಭಾವ ಎನ್ನುವ ಪದವನ್ನು ಸೇರಿಸಿದ್ರೆ ಅದೆಲ್ಲ ಅಭಾವ ಪದಾರ್ಥ ಅಲ್ಲ, ಅದೆಲ್ಲ ಭಾವ ಪದಾರ್ಥ, ಮಣ್ಣು ಇತ್ಯಾದಿಗಳು. ಅದರಿಂದ ಆ ಪದಾರ್ಥಗಳು ಬರೋದಿಲ್ಲ, ಬರೀ ಅಭಾವ ಮಾತ್ರ ಕರೆಕ್ಟ್ ಆಗಿ ಕೂತ್ಕೊಳ್ತದೆ, ಆ ಲಕ್ಷಣದಲ್ಲಿ ಬರುತ್ತದೆ. ಹಾಗೆ ಅತಿವ್ಯಾಪ್ತಿ ದೋಷ ಬರೋದಿಲ್ಲ. ಇನ್ನು ಪ್ರತಿಯೋಗಿ ಕಾಲಾಪೇಕ್ಷೆಯ ಅಂತ ಹೇಳಿದಿದ್ರೆ ಅಂದ್ರೆ ಲಕ್ಷಣ ಏನ್ ಹೇಳಿದಂತೆ ಆಯ್ತು? ಯಹ ಅಭಾವ ಪ್ರಾಗೇವ ಅಸ್ತಿ. ಪ್ರತಿಯೋಗಿ ಕಾಲಾಪೇಕ್ಷೆಯ ಇಲ್ಲ ಹಾಗಂತ ಹೇಳಿದ್ರೆ ಏನಾಯ್ತು? ಹಾಗಂದ್ರೆ ಘಟದ ಪ್ರಭಾವವು ಮೃತ್ಪಿಂಡದ ಉತ್ಪತ್ತಿಯ ನಂತರವೂ ಇರುವುದರಿಂದ ಅಸಂಭವ. ಅಂದ್ರೆ ಘಟದ ಪ್ರಾಗಭಾವವು ಅದೇನಾಗಿದೆ? ಮೃತ್ಪಿಂಡ. ಈಗ ಮಣ್ಣಿನಿಂದ ಒಂದು ಮುದ್ದೆಯನ್ನ ಮಾಡೋದು. ಮಣ್ಣು ಬೇರೆ, ಮಣ್ಣಿನ ಮುದ್ದೆ ಬೇರೆ. ಅದಕ್ಕೆ ನೀರಾಕಿ ಅದು ಒಂದ್ ಸ್ವಲ್ಪ ಒಂದು ಹತಕ್ ಬರ್ಬೇಕದು. ಅದನ್ನ ಮೃತ್ಪಿಂಡ ಅಂತ ಕರೀತಾರೆ. ಸೊ ಮಣ್ಣು ಅದನ್ನ ಚೆನ್ನಾಗಿ ಒಂದು ಹಿಟ್ಟು ಮಾಡಿದಂಗೆ ನೋಡಿ, ಗೋಧಿ ಹಿಟ್ಟೆಲ್ಲ ಮಾಡ್ತೀವಲ್ಲ, ಅದೇ ತರ ಹಿಟ್ಟು ಬೇರೆ, ಡಫ್ ಅಂತ ಹೇಳ್ತಾರೆ ನೋಡಿ, ಚಪಾತಿ ಮಾಡೋದಕ್ಕೆಲ್ಲ ಒಂದು ಹಿಟ್ಟು ನೀರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದು, ಆ ಹಿಟ್ಟು ಬೇರೆ. ಮಿಶ್ರಿತ ಹಿಟ್ಟು ಬೇರೆ, ಬರೀ ಹಿಟ್ಟು ಬೇರೆ. ಅದೇ ತರ ಬರೀ ಮಣ್ಣು ಬೇರೆ, ನೀರು ಕಲಿಸಿ ಅದನ್ನ ಒಂದು ಹದ ಮಾಡಿ ಒಂದು ತಂದಿರುವ ಅದನ್ನ ಮೃತ್ಪಿಂಡ ಅಂತ ಕರೀತಾರೆ. ಅದರಿಂದ ಯಾವಾಗಿತ್ತು? ಮೃತ್ಪಿಂಡದ ಉತ್ಪನ್ನ ಆದ ಮೇಲೂ ಇತ್ತು. ಮಡಿಕೆ ಆಗುವವರೆಗೂ ಅದು ಇದ್ದೇ ಇರುತ್ತೆ, ಅದರ ಪ್ರಾಗಭಾವ ಇದ್ದೇ ಇರ್ತದೆ. ಅದರಿಂದ ಏನ್ ಹೇಳ್ಬೇಕು? ಅಲ್ಲಿ ಅತಿವ್ಯಾಪ್ತಿ ಬರ್ತಾ ಇದೆ. ಅದರಿಂದ ಪ್ರಾಗಭಾವ ಪ್ರತಿಯೋಗಿಕ ಕಾಲಾಪೇಕ್ಷೆಯ ಅಂತ ಅದು ಬೇಕೇ ಬೇಕು. ಇನ್ನು ಪ್ರಾಗ್ ಅಂತ ಹೇಳದೇ ಇದ್ರೆ ಯಹಾಭಾವ ಪ್ರತಿಯೋಗಿ ಕಾಲಾಪೇಕ್ಷೆಯ ಅಸ್ತಿ ಹಾಗೆ ಅಂದ್ರೆ ಪ್ರಾಗೇವ ಅಸ್ಥಿ ಅಲ್ಲ, ಬರೀ ಅಸ್ಥಿ ಅಂತ ಅಷ್ಟೇ ಹೇಳಿದರೆ ಘಟಧ್ವಂಸದಿಂದ ಉಂಟಾಗುವ ಅಭಾವದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಘಟದ ಧ್ವಂಸ ಅಭಾವ ಇರೋದಂದ್ರೆ ಪ್ರಾಗಲ್ಲೂ ಇರ್ತದೆ, ಧ್ವಂಸ ಆದ ಮೇಲೂ ಇರುತ್ತದೆ.
ಧ್ವಂಸದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಪ್ರಾಗೇವ ಅಸ್ತಿ. ಪ್ರಾಗೇವ ಅಂದ್ರೆ ಮೊದಲು ಇರೋದು ಮಾತ್ರ ಅಂತ ಅರ್ಥ. ಧ್ವಂಸಾದ ಮೇಲೆ ಬರೋದನ್ನು ತೆಗೆದುಕೊಳ್ಬಾರದು. ಅದರಿಂದ ಈ ರೀತಿಯಾದ ಒಂದು ಲಕ್ಷಣ ಅದು ಕೂಡುತ್ತದೆ ಹಾಗೆ ಅಂತ. ಆಯ್ತಲ್ವಾ? ಸ್ಪಷ್ಟ ಆಯ್ತಾ ಇದು? ಆಯ್ತು ಗುರುಗಳೇ, ಸರಿಯಾಗಿದೆ. ಯಹ ಅಭಾವ ಪ್ರಧ್ವಂಸಾಭಾವ ಅಂತ ಹೇಳ್ತಾರೆ ನೋಡಿ. ಯಹ ಅಭಾವ ಪ್ರತಿಯೋಗಿ ಕಾಲಾಪೇಕ್ಷೆಯ ಪರತಃ ಏವ ಅಸ್ತಿ. ಅನಂತರ ಯಾವುದಿದೆಯೋ, ಪ್ರತಿಯೋಗಿ ಕಾಲದ ಅಪೇಕ್ಷೆಯ ನಂತರ ಅಂದ್ರೆ ಘಟ ನಾಶ ಆದ ಮೇಲೆ ಅಂತ ಅರ್ಥ. ಪರತಃ ಅಂದ್ರೆ ಅನಂತರ ಅಂತ ಅರ್ಥ ಇದೆಯೋ ಅದನ್ನ ಪ್ರಧ್ವಂಸಾಭಾವ ಅಂತ ಕರೀತಾರೆ. ಮತ್ತೆ ನಾಳೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.